ನನ್ನ ಒಡೆಯನು ರಕ್ಷಕನು ವಿಮೋಚಕನ ಅತಿ ಬೇಗನೆ ಬರಲಿರುವ ಮೊದಲಿಂಗನಾದಂಥ ಯೇಸು ಕ್ರಿಸ್ತ ನಾಮದಲ್ಲಿ ಕೂಡಿರುವಂತೆ ಎಲ್ಲರಿಗೂ ಕೂಡ ವಂದನೆ ಸಲ್ಲಿಸ್ತಾ ಇದ್ದೇನೆ. ದೇವರು ನಿಮ್ಮ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈಯ ಮೇಲೆ ಕೆತ್ತೋಣ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಈ ಸಮಯದಲ್ಲಿ ನೇರವಾಗಿ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸತ್ಯವೇದದುದ್ದಕ್ಕೂ ಕೂಡ ದೇವರ ನಾಮ ಎನ್ನುವಂಥದ್ದು ಅತಿಶಯ ನಾಮವಾಗಿ, ಆಧಾರವಾಗಿರುವ ನಾಮವಾಗಿ, ಭಕ್ತರು ಕೊಂಡಾಡುವ ನಾಮವಾಗಿ, ಆರಾಧನೆಯ ನಾಮವಾಗಿ, ಶ್ರೇಷ್ಠವಾದಂಥ ಒಂದು ನಾಮವಾಗಿರುವಂಥದ್ದನ್ನು ಪ್ರಾರಂಭದಿಂದ ಅಂತ್ಯದವರೆಗೂ ಕೂಡ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ದೇವರ ನಾಮ ಅದು ಶ್ರೇಷ್ಠವಾಗಿರುವಂಥದ್ದಾಗಿ ನಮಗೆ ಕಾಣ್ತಾ ಇದೆ ಪ್ರಿಯರೇ. ದೇವರ ನಾಮದ ವಿಷಯವಾಗಿ ನಾವು ನೋಡುವಾಗ ಆ ದೇವರ ನಾಮ ಆತನ ವ್ಯಕ್ತಿತ್ವವನ್ನು ನಮಗೇನು ಮಾಡುವಂಥದ್ದಾಗಿದೆ, ತಿಳಿಸುವಂಥದ್ದಾಗಿದೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವರ ನಾಮ ಎನ್ನುವಂಥದ್ದರ ಕುರಿತಾಗಿ ನಾವು ನೋಡುವಾಗ ದೇವರ ನಾಮದಲ್ಲಿ ಅಡಗಿರ್ತಕ್ಕಂಥ ಶಕ್ತಿಯಾದರೂ ಏನು, ದೇವರ ನಾಮದ ವಿಷಯವಾಗಿ ನಾವು ತಿಳಿದುಕೊಳ್ಳಬೇಕಾದ್ರೆ ನಾವು ಸಂಪೂರ್ಣವಾಗಿ ಸತ್ಯವೇದದಲ್ಲಿ ಅಡಗಿರ್ತಕ್ಕಂಥ ಅಂಶಗಳನ್ನು ನಾವು ಏನು ಮಾಡಬೇಕ್ರಿ, ಓದುವವರಾಗಬೇಕಾಗಿದೆ, ನೋಡುವವರಾಗಬೇಕಾಗಿದೆ, ಪರಿಶೀಲಿಸುವಂಥವರು ಕೂಡ ಆಗಬೇಕಾಗಿದೆ. ದೇವರ ವಾಕ್ಯದಲ್ಲಿ ಇವತ್ತಿನ ದಿವಸ ನಾವು ನೋಡೋಣ. ದೇವರ ನಾಮದಲ್ಲಿ ಇರುವಂಥ ಶಕ್ತಿಯಾದರೂ ಏನು, ದೇವರ ನಾಮದಲ್ಲಿ ಇರುವಂಥ ಬಲವಾದರೂ ಏನು, ದೇವರ ನಾಮದ ಶಕ್ತಿಯ ಹಿಂದೆ ಇರತಕ್ಕಂಥ ಆ ಒಂದು ಉದ್ದೇಶಗಳಾದರೂ ಏನು, ಅವುಗಳನ್ನು ನಾವು ಸಂಪಾದನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವ. ದೇವರನ್ನು ಹಿಂಬಾಲಿಸುವಾಗ, ದೇವರ ಸಮೀಪಕ್ಕೆ ಬರುವಾಗ, ದೇವರ ನಾಮದಲ್ಲಿ ನಾವು ಸೇರಿಸಲ್ಪಡುವಂಥ ಸಮಯದಲ್ಲಿ, ದೇವರ ಬಳಿಗೆ ನಾವು ಬರುವಂಥ ಸಮಯದಲ್ಲಿ ಆ ನಾಮ ನಮ್ಮ ಜೀವಿತದಲ್ಲಿ ಕೊಡುವಂಥ ಬಿಡುಗಡೆಯಾದರೂ ಏನೆಂಬುದಾಗಿ ಈ ಸಮಯದಲ್ಲಿ ನಾವು ಒಂದೊಂದಾಗಿ ನಾವು ಧ್ಯಾನ ಮಾಡ್ತಾ ಹೋಗೋಣ. ಸತ್ಯವೇದ ಪುಸ್ತಕದಲ್ಲಿ ನಾವು ನೋಡುವಾಗ ಒಂದು ವಿಷಯವನ್ನು ನಾವು ನೋಡ್ತಾ ಇದ್ದೇವೆ. ಜ್ಞಾನೋಕ್ತಿಗಳ ಪುಸ್ತಕ 18ನೇ ಅಧ್ಯಾಯ 10ನೇ ವಚನದಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ. ಯೆಹೋವನ ನಾಮವು ಬಲವಾದ ಬುರುಜು, ಶಿಷ್ಟನು ಅದರೊಳಕ್ಕೆ ಓಡಿ ಹೋಗಿ ಭದ್ರವಾಗಿ ಇರುವನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದೆ. ದೇವರ ನಾಮವಂತೆ ಅದು ಬಲವಾದಂಥ ಬುರುಜಾಗಿ, ಬಲವಾದಂಥ ಕೋಟೆಯಾಗಿ, ಬಲವಾದಂಥ ಆಶ್ರಯ ದುರ್ಗವಾಗಿ ಅದು ಇರುವಂಥದ್ದಾಗಿದೆ. ಅದರ ಒಳಗಡೆ ಯಾರು ಓಡಿ ಬರ್ತಾರಂತೆ? ಶಿಷ್ಟನು ಅಂದರೆ ದೇವರನ್ನು ನಂಬಿದಂಥ ಮಗನು ಅದರ ಒಳಗಡೆ ಓಡಿ ಹೋಗಿ ಅವನು ಹೆಂಗಿರ್ತಾನಂತೆ? ಭದ್ರವಾಗಿ ಇರ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರ ನಾಮದ ವಿಷಯವಾಗಿ ನಾವು ನೋಡ್ತಾ ಇದ್ದೇವೆ. ದೇವರ ನಾಮದಲ್ಲಿ ಇರ್ತಕ್ಕಂಥ ಶಕ್ತಿ ಏನಂತಂದರೆ, ಯಾರು ಆತನ ನಾಮವನ್ನು ಆಶ್ರಯಿಸಿ ಬರ್ತಾರೋ, ಯಾರು ಆತನ ನಾಮವನ್ನು ಬಲವಾದ ದುರ್ಗ ಎಂಬುದಾಗಿ, ಬುರುಜಿ ಎಂಬುದಾಗಿ ನಂಬಿ ಆತನ ಸಮೀಪಕ್ಕೆ ಬರ್ತಾರೋ, ಬಂದಾದ ಮೇಲೆ ಅವರು ಭದ್ರವಾಗಿ ಇರ್ತಾರೆ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಸತ್ಯವೇದದಲ್ಲಿ ಜ್ಞಾನೋಕ್ತಿಗಳ ಪುಸ್ತಕ 14ನೇ ಅಧ್ಯಾಯ 26ನೇ ವಚನ ಈ ರೀತಿಯಾಗಿ ಹೇಳುತ್ತೆ. ಯೆಹೋವನಿಗೆ ಭಯಪಡುವುದರಿಂದ ಕೇವಲ ನಿರ್ಭಯ ಆತನ ಮಕ್ಕಳಿಗೆ ಆಶ್ರಯವಿದ್ದೇ ಇರುವುದು ಎಂಬುದಾಗಿ. ಆತನಿಗೆ ಭಯಪಡುವುದರಿಂದ, ಆತನ ನಾಮಕ್ಕೆ ನಾವು ಭಯಪಡುವುದರಿಂದ, ದೇವರಿಗೆ ಭಯಪಡುವುದರಿಂದ ನಾವು ಸಂಪೂರ್ಣವಾಗಿ ಭಯವಿಲ್ಲದವರಾಗಿ ನಾವೇನು ಮಾಡ್ತೀವಿ? ವಾಸಿಸುವವರಾಗಿರ್ತೀವಿ. ಆತನ ಮಕ್ಕಳಾದಂಥ ನಮಗೆ ಖಂಡಿತವಾದಂಥ ಆಶೀರ್ವಾದವನ್ನು ದೇವರು ಏನು ಮಾಡ್ತಾನೆ? ಒದಗಿಸಿ ಕೊಡ್ತಾನೆ ಪ್ರಿಯರೇ. ಅದೇ ಜ್ಞಾನೋಕ್ತಿಗಳ ಪುಸ್ತಕ 29-25ರಲ್ಲಿ ನಾವು ನೋಡ್ತಾ ಇದ್ದೇವೆ. ಮನುಷ್ಯನಿಗೆ ಇರುವಂಥ ಭಯ ಎನ್ನುವಂಥದ್ದು ಅದು ಉರುಲಾಗಿದೆ. ಆದರೆ ನೀನು ಯೆಹೋವನ ಮೇಲೆ ಭರವಸೆ ಇಡುವಾಗ ದೇವರು ನಿನ್ನನ್ನು ಉದ್ಧಾರ ಮಾಡ್ತಾನೆ. ಹಲ್ಲೆಲೂಯಾ. ಮನುಷ್ಯನ ಭಯ ಅದು ಏನಾಗಿದೆ ರೀ? ಉರುಲಾಗಿದೆ. ಅದು ನಿನ್ನನ್ನು ಪೀಡಿಸುವಂಥದ್ದಾಗಿರುತ್ತೆ, ನಿನ್ನನ್ನು ಬಲಹೀನತೆಯ ಕಡೆಗೆ ನಡೆಸುವಂಥದ್ದಾಗಿರುತ್ತೆ. ಸರಿಯಾದ ರೀತಿಯಲ್ಲಿ ದೇವರ ಕಾರ್ಯಗಳನ್ನು ಮಾಡಲಾರದ ಹಾಗೆ ನಿನ್ನನ್ನು ನಡೆಸುವಂಥದ್ದಾಗಿರುತ್ತೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಯೆಹೋವನ ಮೇಲೆ ನೀನು ಭರವಸೆ ಇಡುವಂಥದ್ದೇ ಆದರೆ ಆತನು ನಿನ್ನನ್ನು ಏನು ಮಾಡ್ತಾನೆ? ಉದ್ಧಾರ ಮಾಡುವಂಥ ದೇವರಾಗಿದ್ದಾನೆ. ಕೀರ್ತನೆಗಳ ಪುಸ್ತಕದಲ್ಲಿ ಕೂಡ ನಾವು ನೋಡ್ತೇವೆ. 18ನೇ ಕೀರ್ತನೆ 2ನೇ ವಚನ. ಯೆಹೋವನು ನನ್ನ ಬಂಡೆಯು, ನನ್ನ ಕೋಟೆಯು, ನನ್ನ ವಿಮೋಚಕನು, ನನ್ನ ದೇವರು, ನನ್ನ ಆಶ್ರಯಗಿರಿಯು, ನನ್ನ ಗುರಾಣಿಯು, ನನ್ನ ರಕ್ಷಣೆಯ ಕೊಂಬು, ನನ್ನ ದುರ್ಗವು ಆಗಿದ್ದಾನೆ ಎಂಬುದಾಗಿ. ಯಾಕೆ ಈ ಎಲ್ಲ ಸಂಗತಿಗಳನ್ನು ನಾವು ನೋಡ್ತಾ ಇದ್ದೇವೆ ಅಂತಂದರೆ, ದೇವರ ನಾಮ ಎನ್ನುವಂಥದ್ದು ಅದು ಬಲವಾದಂಥ ಬುರುಜಾಗಿದೆ. ಅದರ ಒಳಗಡೆ ಪ್ರವೇಶಿಸುವಾಗ ನಮಗೆ ಸಂಪೂರ್ಣವಾದಂಥ ಭದ್ರತೆಯನ್ನು ನಾವು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಇಡೀ ಬ್ರಹ್ಮಾಂಡದಲ್ಲಿ, ಇಡೀ ವಿಶ್ವದಲ್ಲಿ ಕರ್ತನಲ್ಲಿ ಮಾತ್ರವೇ ನಮಗೆ ಭದ್ರತೆ ಎನ್ನುವಂಥದ್ದು ದೊರೆಯುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಇವತ್ತೊಂದು ದಿವಸ ಭದ್ರತೆ ಎನ್ನುವಂಥದ್ದು ಎಷ್ಟು ಕಡಿಮೆ ಮಟ್ಟಕ್ಕೆ ಹೋಗಿದೆ ಅಂತಂದರೆ, ಮನುಷ್ಯನು ಮನೆಯಿಂದ ಹೊರಗಡೆ ಹೋಗ್ತಾನಂದಮೇಲೆ ಮತ್ತೆ ಗೂಡನ್ನು ಸೇರ್ತಾನೆ ಎನ್ನುವಂಥ ಯಾವ ನಂಬಿಕೆ
ಇಲ್ಲ ಪ್ರಿಯರೇ, ಹಲ್ಲೆಲೂಯಾ. ನೀನು ಬ್ಯಾಂಕಲ್ಲಿ ಇಟ್ಟಿರ್ತಕ್ಕಂಥ ಹಣಕ್ಕೂ ಕೂಡ ಭದ್ರತೆ ಇರಲಾರ್ದಂಥ ಒಂದು ಸ್ಥಿತಿಯಾಗಿದೆ. ಹಲ್ಲೆಲೂಯಾ. ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ ಭದ್ರತೆ ಇಲ್ಲದಂಥ ಜೀವಿತ. ಆದರೆ ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಏನಂತ ಹೇಳಂತಂದರೆ ಇಡೀ ಬ್ರಹ್ಮಾಂಡದಲ್ಲಿ, ವಿಶ್ವದಲ್ಲಿ ಕರ್ತನಲ್ಲಿ ಮಾತ್ರ ನಮಗೆ ಸ್ಥಿರವಾದಂಥ ಭದ್ರತೆ ಎನ್ನುವಂಥದ್ದು ಏನಾಗುತ್ತೆ, ದೊರೆಯುತ್ತೆ ಪ್ರಿಯರೇ. ಯಾವುದೇ ಕಾಲದಲ್ಲಿ ಆಗಲಿ, ನಿರಂತರತೆಯಲ್ಲಾಗಲಿ, ಬೇರೆ ಎಲ್ಲಿಯೂ ಭದ್ರತೆ ಇಲ್ಲ. ಬದಲಾಗಿ ಆತನಲ್ಲಿ ಸಂಪೂರ್ಣವಾದಂಥ ಭದ್ರತೆಯನ್ನು ನಾವು ಹೊಂದಿಕೊಳ್ಳೋದಕ್ಕೆ ಸಾಧ್ಯ. ದೇವರ ನಾಮದ ಸಮೀಪಕ್ಕೆ ನಾವು ಬರುವಾಗ ನಮಗೆ ಪರಿಪೂರ್ಣವಾದಂಥ ಭದ್ರತೆಯನ್ನು ನಾವು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಶಿಷ್ಟನು ಅದರೊಳಕ್ಕೆ ಓಡಿ ಹೋಗ್ತಾನೆ ಎಂಬುದಾಗಿ. ಯಾವುದರೊಳಕ್ಕೆ ರೀ? ದೇವರು ಒದಗಿಸಿಕೊಟ್ಟಿರ್ತಕ್ಕಂಥ ಆಶ್ರಯದೊಳಕ್ಕೆ ಓಡಿ ಹೋಗಿ ಅವನೇನಾಗಿರ್ತಾನೆ, ಭದ್ರವಾಗಿರ್ತಾನೆ. ಅವನ ಸಮೀಪಕ್ಕೆ ಬರುವಂಥ ಪ್ರತಿಯೊಂದರ ವಿಷಯದಲ್ಲಿ ದೇವರು ಅವನ ಸಂಗಡ ಜೋಕ್ಯ ಮಾಡಿಕೊಂಡು ಅವನ ಸಮೀಪಕ್ಕೆ ಬರಲಾರ್ದಾಗೆ ತನ್ನ ದೂತರನ್ನು ದೇವರು ಏನು ಮಾಡ್ತಾನೆ, ಕಾವಲಾಗಿರ್ತಾನೆ. ದೇವರು ಅವನ ಮನೆಯ ಸುತ್ತಲೂ ಬೇಲಿಯನ್ನು ಹಾಕ್ತಾನೆ. ದೇವರು ಆತನ ಸುತ್ತಲೂ ತನ್ನ ಕೋಟೆಯನ್ನು ಆತನು ಕಾವಲಾಗಿರಿಸ್ತಾನೆ. ದೇವರೇ ನಾನು ನಿನ್ನ ಸಂಗಡ, ನಿನ್ನ ಜೊತೆಗೆ ಇರ್ತೀನಿ ಎಂಬುದಾಗಿ ಭಾಷೆ ಕೊಟ್ಟಂಥ ದೇವರಾಗಿದ್ದಾನೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ದೇವರ ನಾಮದ ಶ್ರೇಷ್ಠತೆ ಏನಂತಂದರೆ, ಆತನನ್ನು ನಂಬಿದಂಥ ಮಕ್ಕಳನ್ನು, ಆತನ ನಾಮದ ಮೇಲೆ ಭರವಸೆ ಇಟ್ಟಂಥ ಮಕ್ಕಳ ಮೇಲೆ ಆತನು ಭದ್ರತೆಯನ್ನು ನಮಗೇನು ಮಾಡ್ತಾನೆ ರೀ, ಒದಗಿಸಿಕೊಡ್ತಾನೆ. ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ, ಯೆಹೋವನ ನಾಮ ಅದು ಏನಾಗಿದೆ, ನಮಗೆ ಭದ್ರತೆಯ ಒಂದು ಸಂಕೇತವಾಗಿದೆ. ಭದ್ರತೆಯ ಒಂದು ಸಂಕೇತವಾಗಿದೆ. ದೇವರ ನಾಮದಿಂದ ನಾವು ಹೋಗುವಾಗ ಬರುವಾಗ ದೇವರು ನಮ್ಮ ಸಂಗಡ ಇರುವಂಥದ್ದು ಮಾತ್ರವಲ್ಲ, ನಮ್ಮನ್ನು ಅಪಾಯಗಳಿಂದ, ನಮ್ಮನ್ನು ಸಮಸ್ಯೆಗಳಿಂದ, ನಮ್ಮನ್ನು ಕಷ್ಟಗಳಿಂದ ನಮ್ಮನ್ನು ಆತನು ಸಂರಕ್ಷಿಸಿ ಕಾಯ್ದು ಕಾಪಾಡಿ ನಡೆಸ್ತಾನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ಮಕ್ಕಳಾದಂಥ ನಮ್ಮನ್ನು ಆತನು ತನ್ನ ರೆಕ್ಕೆಯ ಕರಗಳಲ್ಲಿ ಆತನು ಏನು ಮಾಡ್ತಾನೆ, ನಮ್ಮನ್ನು ಭದ್ರವಾಗಿಡ್ತಾನೆ. 27ನೇ ಕೀರ್ತನೆ 5ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಪಾಯ ಕಾಲದಲ್ಲಿ ಆತನು ನನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುವನು, ತನ್ನ ಗುಡಾರವೆಂಬ ಆಶ್ರಯ ಸ್ಥಾನದಲ್ಲಿ ನನ್ನನ್ನು ಭದ್ರಪಡಿಸುವನು, ಪರ್ವತಾಗ್ರದಲ್ಲಿ ನನ್ನನ್ನು ಸುರಕ್ಷಿತವಾಗಿ ಇರಿಸುವನು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ಅಪಾಯ ಕಾಲದಲ್ಲಿ ದೇವರು ನಮ್ಮನ್ನು ಏನು ಮಾಡ್ತಾರಂತೆ, ಅಡಗಿಸಿ ಇಡ್ತಾನೆ. ನಮ್ಮನ್ನು ಬಂಡೆಯ ಮೇಲೆ ಇರಿಸಿದರೆ ಆತನೇ ಸ್ವತಃವಾಗಿ ನಾವು ನಿಜಕ್ಕೂ ಸುರಕ್ಷಿತವಾಗಿ ಆನಂದ ಧ್ವನಿಯಿಂದ ಆತನ ಹೆಸರನ್ನು ಸಂತೋಷದಿಂದ ಘನಪಡಿಸುವ ಹಾಗೆ ಮಾಡ್ತಾನೆ. ದೇವರು ನಮ್ಮನ್ನು ಆ ಒಂದು ಅಪಾಯದ ಸಮಯದಲ್ಲಿ ಕೂಡ ದೇವರು ನಮ್ಮನ್ನು ಏನು ಮಾಡ್ತಾನೆ ರೀ, ನಡೆಸ್ತಾನೆ ಪ್ರೇರೆ. ನಮ್ಮನ್ನು ಕಾಪಾಡ್ತಾನೆ, ನಮ್ಮನ್ನು ಅಡಗಿಸ್ತಾನೆ. ಬರಬೇಕಾದಂಥ ಎಲ್ಲ ಸಮಸ್ಯೆಗಳಿಂದ ನಮಗೆ ವಿಮೋಚನೆಯನ್ನು ಕೊಡ್ತಾನೆ. ಅದೇ ರೀತಿಯಾಗಿ 2 ತಿಮೋಥೆ 4:18 ನಾವು ನೋಡ್ತಾ ಇದ್ದೇವೆ, ಪೌಲನು ಕೊಟ್ಟಿರ್ತಕ್ಕಂಥ ಸಾಕ್ಷಿ, ನಾನು ಯಾವ ದುಷ್ಕೃತ್ಯವನ್ನು ಮಾಡದಂತೆ ಕರ್ತನು ನನ್ನನ್ನು ಕಾಪಾಡಿ ತನ್ನ ಬಳಿಗೆ ಪರಲೋಕ ರಾಜ್ಯಕ್ಕೆ ಸೇರಿಸುವನು, ಯುಗ ಯುಗಾಂತರಗಳಲ್ಲಿ ಆತನಿಗೆ ಸ್ತೋತ್ರ, ಆಮೇನ್ ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ಪೌಲನು ದೇವರು ನನ್ನನ್ನು ಭದ್ರವಾಗಿ ಇರಿಸ್ತಾನೆ ಎಂಬುದಾಗಿ ಪೌಲನು ಕೊಡುವಂಥ ಒಂದು ಸಾಕ್ಷಿ ಪ್ರೇರಿಲ್ಲ. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ, ಕರ್ತನು ನನ್ನನ್ನು ಕಾಪಾಡಿದ, ಯಾವ ದುಷ್ಕೃತ್ಯಗಳನ್ನು ಮಾಡಲಾರದ ಹಾಗೆ ದೇವರು ನನ್ನನ್ನು ನಡೆಸಿ ಭದ್ರವಾದಂಥ ಒಂದು ಸ್ಥಳದಲ್ಲಿ ಇರಿಸಿ ನನ್ನನ್ನು ಕಾಪಾಡಿ ಆತನು ತಾನಿರ್ತಕ್ಕಂಥ ಪರಲೋಕ ರಾಜ್ಯದಲ್ಲಿ, ಪರಲೋಕದಲ್ಲಿ ನನ್ನನ್ನು ಏನು ಮಾಡ್ತಾನೆ, ಸೇರಿಸ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ನಾಮ ನಮಗೆ ಭದ್ರತೆಯನ್ನು ಕೊಡುತ್ತೆ, ನಮಗೆ ರಕ್ಷಣೆಯನ್ನು ಒದಗಿಸಿಕೊಡುತ್ತೆ, ನಮ್ಮನ್ನು ಸಂರಕ್ಷಿಸುವಂಥದ್ದು ಆಗಿದೆ, ನಮಗೆ ಯಾವ ಅಪಾಯ ಬರಲಾರದ ಹಾಗೆ ಕಾಪಾಡುವಂಥದ್ದಾಗಿದೆ. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದದಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 10:13 ವಚನದಲ್ಲಿ, ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ಏನಾಗುತ್ತೆ ಅಂತ ಹೇಳುತ್ತೆ ವಾಕ್ಯ, ರಕ್ಷಣೆಯಾಗುವುದು ಎಂಬುದಾಗಿ. ಮನುಷ್ಯರೆಲ್ಲರೂ ಪಾಪಿಗಳೆಂಬುದಾಗಿ ನಾವು ಸತ್ಯವೇದ ಹೇಳುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಎಲ್ಲ ಮನುಷ್ಯರು ಪಾಪಿಗಳೆಂಬುದಾಗಿ ಎಲ್ಲ ಗ್ರಂಥಗಳಲ್ಲಿ ತಿಳಿಸಿರುವಂಥದ್ದನ್ನು ಕೂಡ ನಾವು ನೋಡಿದಂಥವರಾಗಿದೆ. ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಯಾರ ನಾಮದ ಮೂಲಕವಾಗಿ ಮನುಷ್ಯರಿಗೆ ವಿಮೋಚನೆ ಉಂಟು, ಯಾವ ನಾಮದ ಮೂಲಕವಾಗಿ ಮನುಷ್ಯರು ಸ್ವರ್ಗವನ್ನು ಸೇರೋದಕ್ಕೆ ಸಾಧ್ಯ, ಯಾವ ನಾಮ ನಮಗೆ ಬಿಡುಗಡೆಯನ್ನು ಕೊಡುತ್ತೆ, ಯಾವ ನಾಮ ನಮಗೆ ರಕ್ಷಣೆಯನ್ನು ಕೊಡುತ್ತೆ ಎಂಬುದಾಗಿ ನಾವು ನೋಡುವಾಗ ಇಲ್ಲಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಸ್ಪಷ್ಟವಾಗಿ ಪೌಲನು ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 10:13 ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ನಮಗೆ ರಕ್ಷಣೆಯನ್ನು ಕೊಡುವಂಥದ್ದು ಯಾವುದಂತ್ರಿ, ಕರ್ತನ ನಾಮ, ಯೇಸುವಿನ ನಾಮ. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 4:12 ವಚನದಲ್ಲಿ ಈ ರೀತಿಯಾಗಿರುತ್ತೆ ವಾಕ್ಯ. ಏನಂತ ಹೇಳಂತಂದರೆ, ಒಂದು ಸಾರಿ ಓದ್ಕೊಳ್ಳೋಣ ವಚನ. ಅಪೊಸ್ತಲರ ಕೃತ್ಯಗಳು 4:12 ವಚನ ಓದ್ತೀನಿ, ದಯವಿಟ್ಟು ಕೇಳ್ರಿ. ಹಲ್ಲೆಲೂಯಾ. ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು
ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ ಎಂದು ಹೇಳಿದನು ಎಂಬುದಾಗಿ. ಹಲ್ಲೆಲೂಯಾ. ಈ ಒಂದು ಲೋಕದಲ್ಲಿ ಎಷ್ಟೋ ಹೆಸರುಗಳಿದ್ದಾವೆ, ಕೋಟಿ ಕೋಟಿ ಹೆಸರುಗಳು. ಹಲ್ಲೆಲೂಯಾ. ಕೆಲವು ಹೆಸರುಗಳು ಮರೆಯಾಗಿ ಹೋಗಿದ್ರೆ ಇನ್ನು ಕೆಲವು ಹೆಸರುಗಳು ಇವತ್ತಿನ ದಿವಸ ಬದುಕಿರುವಂಥವ್ರ ಹೆಸರುಗಳು, ಕೆಲವೊಬ್ರು ಸತ್ತು ಹೋಗಿರ್ತಕ್ಕಂಥವ್ರ ಹೆಸರುಗಳನ್ನು ಕೂಡ ನಾವು ನೆನಪು ಮಾಡಿಕೊಳ್ತಾ ಇರ್ತೀವಿ. ಹಲ್ಲೆಲೂಯಾ. ಆ ಎಲ್ಲ ಹೆಸರುಗಳ ಮಧ್ಯದಲ್ಲಿ ಒಂದು ಹೆಸರಂತೆ ಆ ಹೆಸರಿನಲ್ಲಿ ರಕ್ಷಣೆ ಎನ್ನುವಂಥದ್ದು ನಮಗೆ ಸಿಗುತ್ತೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಪ್ರತಿಯೊಬ್ಬ ಮನುಷ್ಯನು ಪಾಪ ಮಾಡಿದಂಥ ಮನುಷ್ಯನಿಗೆ ಪರಿಶುದ್ಧತೆಯನ್ನು ಕೊಡುವಂಥದ್ದು, ಪವಿತ್ರತೆಯನ್ನು ಕೊಡುವಂಥದ್ದು, ಸ್ವರ್ಗವನ್ನು ದಯಪಾಲಿಸುವಂಥದ್ದು ಒಂದೇ ಒಂದು ನಾಮ. ಆ ನಾಮ ಯಾವ ನಾಮವಾಗಿದೆ ರೀ? ಯೇಸು ಕ್ರಿಸ್ತನು ಎನ್ನುವಂಥ ಪರಿಶುದ್ಧ ನಾಮ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಎಲ್ಲ ಮನುಷ್ಯರು ಪರಲೋಕಕ್ಕೆ ಬಾಧ್ಯಸ್ಥರಾಗಬೇಕಾದ್ರೆ, ಸ್ವರ್ಗವನ್ನು ಹೊಂದಿಕೊಳ್ಳಬೇಕಾದರೆ ಅವರು ಯೇಸು ಕ್ರಿಸ್ತನ ನಾಮದಲ್ಲಿ ಅವರು ಏನು ಮಾಡಬೇಕ್ರಿ? ರಕ್ಷಣೆಯನ್ನು ಹೊಂದಬೇಕು. ದೀಕ್ಷಾಸ್ನಾನ ತೆಗೆದುಕೊಂಡು ಆತನ ಮಕ್ಕಳಾಗಬೇಕು. ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟವರ ಗುಂಪಿನಲ್ಲಿ ಸೇರಿಸಲ್ಪಟ್ಟವರಾಗಿ ಅವರು ಜೀವಿಸುವವರಾಗಬೇಕು. ಪ್ರತಿಯೊಬ್ಬ ಮನುಷ್ಯನಿಗೆ ಭದ್ರತೆಯನ್ನು ದೇವರ ನಾಮ ಒದಗಿಸುವಂಥದ್ದಾದರೆ ಪ್ರತಿಯೊಬ್ಬ ಮನುಷ್ಯನಿಗೆ ರಕ್ಷಣೆಯನ್ನು ಕೂಡ ದೇವರ ನಾಮ ನಮಗೆ ಕೊಡುವಂಥದ್ದಾಗಿದೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಪೌಲನು ಹೇಳ್ತಾ ಇದ್ದಾನೆ, ಕರ್ತನ ಒಂದು ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೂ ಕೂಡ ಏನಾಗುತ್ತೆ? ರಕ್ಷಣೆಯಾಗುತ್ತೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವು ಮನುಷ್ಯರಾಗಿ, ಹೊಸ ಮನುಷ್ಯರಾಗಿ ನಾವು ಹುಟ್ಟಬೇಕಾಗಿದೆ. ಹಲ್ಲೆಲೂಯಾ. ನಾವು ಈ ಒಂದು ಪಾಪ ತುಂಬಿದ ಒಂದು ಲೋಕದಲ್ಲಿ, ತಾಯಿಯ ಗರ್ಭದಲ್ಲಿ ನಾವು ಯಾವ ರೀತಿಯಾಗಿ ಹುಟ್ಟಿದೆವು, ಒಬ್ಬನು ಆತ್ಮನಿಂದಲೂ ಒಬ್ಬನು ನೀರಿನಿಂದಲೂ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಆತ್ಮನಲ್ಲಿ ನಾವು ಹುಟ್ಟಬೇಕಾಗಿದೆ. ನಮ್ಮ ಜೀವಿತ ಏನಾಗಿದೆ ಎಂಬುದಾಗಿ ನಾವು ಗ್ರಹಿಸಿಕೊಳ್ಳಬೇಕಾಗಿದೆ. ಹಳೆಯ ಪಾಪದ ಸ್ವಭಾವಗಳನ್ನು ನಾವು ಸಂಪೂರ್ಣವಾಗಿ ಶಿಲುಬೆಗೆ ಹಾಕಿ ನಾವು ಹೊಸಬರಾಗಿ ನಾವು ಜೀವಿಸಬೇಕಾಗಿದೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಎರಡನೇದಾಗಿ ಯೇಸುವಿನ ನಾಮದಲ್ಲಿ, ದೇವರ ನಾಮದಲ್ಲಿ ಮೊದಲನೇದಾಗಿ ಭದ್ರತೆ ಎನ್ನುವಂಥದ್ದಿದ್ರೆ, ಎರಡನೆಯದಾಗಿ ರಕ್ಷಣೆ ಎನ್ನುವಂಥದ್ದು. ಭದ್ರತೆ ಇರುವ ಕಾರಣಕ್ಕಾಗಿಯೇ ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳ ಯೇಸುವಿನಲ್ಲಿರ್ತಕ್ಕಂಥ ಭದ್ರತೆಯನ್ನು ಕೋರಿ, ಸ್ವಾಮಿ ನೀನು ನಿನ್ನ ರಾಜ್ಯವನ್ನು ಪಡ್ಕೊಂಡು ಬರುವಾಗ ನನ್ನನ್ನು ರಕ್ಷಿಸಿ ಎಂಬುದಾಗಿ ಕೇಳಿದ. ಯೇಸುವಿನಲ್ಲಿಯೇ ರಕ್ಷಣೆ ಇದೆ ಎಂಬುದಾಗಿ ಗ್ರಹಿಸಿ ಯೇಸುವನ್ನು ಏನು ಮಾಡ್ತಾ ಇದ್ದಾನೆ? ಆ ವ್ಯಕ್ತಿ ಪ್ರಾರ್ಥಿಸ್ತಾ ಇದ್ದಾನೆ ಪ್ರಿಯರೇ. ಇಲ್ಲ ನಾವು ನೋಡ್ತಾ ಇದ್ದೇವೆ, ಪೇತ್ರ ಯೋಹಾನರು ಧೈರ್ಯದಿಂದ ಮಾತಾಡ್ತಾ ಇದ್ದಾರೆ, ಬರಬೇಕಾದಂಥ ರಕ್ಷಣೆ ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ. ಈ ಲೋಕದಲ್ಲಿ ಇರ್ತಕ್ಕಂಥ ಎಲ್ಲ ಕೋಟಿ ಕೋಟಿ ನಾಮಗಳಿಗಿಂತ ಶ್ರೇಷ್ಠವಾದಂಥ ನಾಮ, ರಕ್ಷಣೆಯನ್ನು ನಮಗೆ ಒದಗಿಸಿಕೊಡುವಂಥ ನಾಮ, ಅದು ಯೇಸು ಕ್ರಿಸ್ತನ ನಾಮವಾಗಿದೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಯೇಸು ಎಂಬುದಾಗಿ ನಾವು ಕೂಗುವಾಗ, ಕರೆಯುವಾಗ ಆತನ ನಾಮ ನಮಗೆ ರಕ್ಷಣೆ ಕೊಡ್ತು. ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳನಿಗೆ ರಕ್ಷಣೆ ಕೊಡ್ತು. ಇವತ್ತಿನ ದಿವಸ ಅನೇಕ ಜನರು ಕೂಗುತ್ತಾ ಇದ್ದಾರೆ. ಕೂಗಿದವರೆಲ್ಲರಿಗೂ ಕೂಡ ಯೇಸುವಿನಲ್ಲಿ ಏನಿದೆ? ರಕ್ಷಣೆ ಇದೆ. ಅವರು ಆತನನ್ನು ನಂಬುವಾಗ, ದೀಕ್ಷಾ ಸ್ನಾನ ತೆಗೆದುಕೊಂಡು ಆತನ ಮಕ್ಕಳಾಗುವ ಹೊಸಬರಾಗಿ ಅವರು ಹುಟ್ಟುವಾಗ, ಪಾಪ ಬಂಧನದಿಂದ ಬಿಡುಗಡೆಯಾಗಿ ನೀತಿವಂತರು ಎಂಬುದಾಗಿ ಅವರು ನಿರ್ಣಯಿಸಲ್ಪಡುವಾಗ, ದೇವರ ಸನ್ನಿಧಿಯಲ್ಲಿ ಸ್ಥಿರವಾಗಿ ಅವರು ಜೀವಿಸುವಾಗ, ದೇವರ ಬರುವಿಕೆಗಾಗಿ ಅವರು ಕಾಯ್ದುಕೊಂಡು ನಿತ್ಯವಾಗಿ ದೇವರ ಒಂದು ಸಮಕ್ಷಮದಲ್ಲಿ ಅವರು ಇರುವಾಗ ಖಂಡಿತವಾಗಿ ಅವರಿಗೆ ಆ ರಕ್ಷಣೆ ಎನ್ನುವಂಥದ್ದನ್ನು ಅವರು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಮೊದಲನೇದಾಗಿ ಭದ್ರತೆಯನ್ನು ದೇವರು ಕೊಡ್ತಾನೆ. ಎರಡನೇದಾಗಿ ನಿನ್ನ ಪಾಪಗಳಿಂದ ಆತನು ರಕ್ಷಿಸ್ತಾನೆ. ಮತ್ತಾಯನ ಬರೆಸುವಾರ್ತೆ 1:21 ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನಿಗೆ ಯೇಸು ಎಂಬುದಾಗಿ ಹೆಸರಿಡಬೇಕು. ಆತನು ತನ್ನ ಜನರ ಪಾಪಗಳಿಂದ ಅವರನ್ನು ಏನು ಮಾಡ್ತಾನೆ? ವಿಮೋಚಿಸ್ತಾನೆ, ಬಿಡಿಸ್ತಾನೆ ಎಂಬುದಾಗಿ. ಎಲ್ಲ ಲೋಕಗಳಲ್ಲಿ ಎಷ್ಟು ರೋಗಗಳಿದಾವಲ್ವ, ಆ ಎಲ್ಲ ರೋಗಗಳಿಗಿಂತ ದೊಡ್ಡ ರೋಗ ಯಾವ ರೋಗ ರೀ? ಪಾಪ ಎನ್ನುವಂಥ ರೋಗ. ಪಾಪ ಎನ್ನುವಂಥ ರೋಗ ಪಾತಾಳಕ್ಕೆ ಸೇರಿಸುವಂಥ ರೋಗವಾಗಿದೆ. ಹಲ್ಲೆಲೂಯಾ. ಈ ರೋಗಗಳು ಮನುಷ್ಯನಿಗೆ ಶಾರೀರಿಕವಾಗಿ ಬರುವಂಥ ರೋಗಗಳು ಸ್ವಲ್ಪ ದಿವಸ ಇದ್ದು ಹೋಗ್ಬಿಡ್ತವೆ. ಆದರೆ ಪಾಪ ಎನ್ನುವಂಥ ರೋಗ ಅವನನ್ನು ನಿತ್ಯ ನರಕ ಯಾತನೆಯಲ್ಲಿ ಸೇರಿಸುವಂಥದ್ದಾಗಿದೆ. ದೇವರಿಂದ ದೂರ ಮಾಡಿದಂಥ ಸ್ಥಿತಿಯ ಕಡೆಗೆ ನಡೆಸಿದಂಥದ್ದಾಗಿದೆ ಪ್ರೇರ. ಆ ಒಂದು ಪಾಪ ರೋಗದಿಂದ, ಆತ್ಮರೋಗದಿಂದ ಸಂಪೂರ್ಣವಾಗಿ ವಿಮೋಚನೆಯನ್ನು ಹೊಂದಿಕೊಳ್ಬೇಕಾದ್ರೆ ಯೇಸು ಕ್ರಿಸ್ತನನ್ನು ನಾವೇನು ಮಾಡಬೇಕು? ಸಂಪೂರ್ಣವಾಗಿ ನಾವು ನಂಬುವವರಾಗಬೇಕು ಪ್ರಿಯರೇ. ಯೇಸುವಿನ ನಾಮ, ದೇವರ ನಾಮ ನಮಗೆ ರಕ್ಷಣೆಯನ್ನು ಕೊಡುವಂಥದ್ದಾಗಿದೆ. ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ ಪ್ರಿಯರೇ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದದಲ್ಲಿ ಏನಂತ ಹೇಳಂತಂದರೆ, ರಕ್ಷಣೆ ಎನ್ನುವಂಥದ್ದು ಯೇಸುವಿನಲ್ಲಿ ನಮಗೆ ಇದೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಮೂರನೇದಾಗಿ ದೇವರ ನಾಮ ನಮಗೆ ಏನು ಕೊಡುವಂಥದ್ದಾಗಿದೆ ಪ್ರಿಯರೇ? ಸ್ವಸ್ಥತೆಯನ್ನು ಕೊಡುವಂಥದ್ದಾಗಿದೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿಯವರು ಆತನ ಸಮೀಪಕ್ಕೆ ಬಂದಂಥವರು ಅನೇಕರ ಆತನನ್ನು ಏನು ಮಾಡಿದ್ರಂತೆ? ಕೂಗಿದರು ಪ್ರಿಯರೇ. ಅನೇಕರ ಆತನನ್ನು ಕರಿತಾ ಇದ್ದಾರೆ, ದೇವರೇ ನಮ್ಮನ್ನು ನೀನು ಕರುಣಿಸಿ ಎಂಬುದಾಗಿ. ಒಬ್ಬ ಕುಷ್ಠರೋಗಿ ಯೇಸು ಸ್ವಾಮಿಯ ಸಮೀಪಕ್ಕೆ ಬಂದು ಆತನಿಗೆ ಅಡ್ಡಬಿದ್ದು, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧಿ ಮಾಡು ಎಂಬುದಾಗಿ. ಮತ್ತಾಯನ ಬರೆಸುವಾರ್ತೆ 8ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಪ್ರಾರಂಭದ ವಚನಗಳಲ್ಲಿ ಏನು ಮಾಡ್ತಾ ಇದ್ದಾರೆ? ಆ ವ್ಯಕ್ತಿ ಕೇಳ್ತಾ ಇದ್ದಾರೆ ಪ್ರೇಯರ್. ಹಲ್ಲೆಲೂಯಾ. ಇನ್ನೊಂದು ಕಡೆಗೆ ನಾವು ನೋಡ್ತಾ ಇದ್ದೇವೆ, ಬಾರ್ತಿಮಾಯನು ಯೇಸು ಸ್ವಾಮಿ ಹೋಗುವಂಥದ್ದನ್ನು ಆತನು ಕೇಳಿಸಿಕೊಂಡು ಯಾರು ಹೋಗ್ತಾ ಇದ್ದಾರೆ ಎಂಬುದಾಗಿ
ತಿಳಿದುಕೊಂಡು ಗ್ರಹಿಸಿಕೊಂಡು ಯೇಸು ಎಂಬುದಾಗಿ ಆತನಿಗೆ ಗೊತ್ತಾದಾಗ, ದಾವೀದನ ಕುಮಾರನೇ ಯೇಸುವೇ ನನ್ನನ್ನು ನೀನು ರಕ್ಷಿಸು ಎಂಬುದಾಗಿ ಏನು ಮಾಡಿದ್ರು? ಅವರು ಕೂಗಿದರು ಪ್ರಿಯರೇ. ಒಬ್ಬ ಕುಷ್ಠರೋಗಿ ಯೇಸುವನ್ನು ಕೂಗಿದರು. 10 ಜನ ಕುಷ್ಠರೋಗಿಗಳು ಕೂಡ ಯೇಸು ಕ್ರಿಸ್ತನನ್ನು ಕೂಗಿ ಆತನ ಸಮೀಪಕ್ಕೆ ಬಂದು ನಮ್ಮನ್ನು ಕರುಣಿಸಿ ಎಂಬುದಾಗಿ ಹೇಳಿದರು. ಅಷ್ಟು ಮಾತ್ರವಲ್ಲದೆ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೇವೆ ಪ್ರಿಯರೇ, ಬಾರ್ತಿಮಾಯ ಕುರುಡನಾಗಿರ್ತಕ್ಕಂಥ ಬಾರ್ತಿಮಾಯನು ಅಷ್ಟು ಮಾತ್ರವಲ್ಲದೆ ಅನೇಕ ರೋಗದಲ್ಲಿ ಬಾಧೆಯಲ್ಲಿ ಇರ್ತಕ್ಕಂಥ ಅನೇಕ ವ್ಯಕ್ತಿಗಳು, ರೋಗಿಗಳು ಯೇಸುವನ್ನು ಏನು ಮಾಡಿದ್ರಂತೆ? ಕೂಗಿದ್ರು ಪ್ರಿಯರೇ. ಇಲ್ಲ, ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ಕೂಗಿದವರೆಲ್ಲರಿಗೂ ಕೂಡ ಅವರು ಸ್ವಸ್ಥತೆಯನ್ನು ಯೇಸು ಸ್ವಾಮಿ ಕೊಟ್ಟರು ಪ್ರಿಯರೇ. ಇವತ್ತು ನಾನು ನೀನು ಕೂಡ ನಂಬಿಕೆಯಿಂದ ಕೂಗುವಾಗ, ನಾನು ನೀನು ಕೂಡ ವಿಶ್ವಾಸದಿಂದ ಕೂಗುವಾಗ ಯೇಸು ಖಂಡಿತವಾಗಿ ರಕ್ಷಿಸ್ತಾನೆ, ಯೇಸು ಖಂಡಿತವಾಗಿ ಭದ್ರತೆಯನ್ನು ಕೊಡ್ತಾನೆ, ಯೇಸು ಖಂಡಿತವಾಗಿ ನನ್ನ ರೋಗವನ್ನು ತೆಗೆದು ಹಾಕ್ತಾನೆ, ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಆತ್ಮಿಕವಾಗಿರ್ತಕ್ಕಂಥ ಬಲಹೀನತೆಗಳನ್ನು ತೊಲಗಿಸ್ತಾನೆ ಎಂಬುದಾಗಿ ನಾನು ನೀನು ವಿಶ್ವಾಸವಿಟ್ಟು ಆತನನ್ನು ಕೂಗುವಾಗ, ನಾನು ನೀನು ನಂಬಿಕೆ ಇಟ್ಟು ಆತನನ್ನು ಕೂಗುವಾಗ, ನಾನು ನಿನ್ನ ಸಂಪೂರ್ಣವಾಗಿ ಆತನು ನನಗೆ ವಿಮೋಚನೆಯನ್ನು ಕೊಟ್ಟೇ ಕೊಡ್ತಾನೆ ಎಂಬುದಾಗಿ ಗ್ರಹಿಸಿಕೊಂಡು ಆತನನ್ನು ಕೂಗುವಾಗ ಆತನು ನಮಗೆ ಸ್ವಸ್ಥತೆಯನ್ನು ಕೊಡ್ತಾನೆ ಪ್ರಿಯರೇ. ಯೇಸುವಿನ ನಾಮ ನಮಗೆ ಸ್ವಸ್ಥತೆಯನ್ನು ಕೊಡುವಂಥದ್ದು. ಒಂದು ಸಾರಿ ಪೇತ್ರ ಯೋಹಾನರು ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯದಲ್ಲಿ ಅವರು ದೇವಾಲಯಕ್ಕೆ ಮಧ್ಯಾಹ್ನ ನಡೆಯುವಂಥ ಆರಾಧನೆಗೆ ಅವರು ತೆರಳುತ್ತಾ ಇರಬೇಕಾದ್ರೆ ಆ ಒಂದು ದೇವಾಲಯದ ಹೊರಗಡೆ ನಾವು ನೋಡ್ತಾ ಇದ್ದ ಒಬ್ಬ ಕುಂಟನಾಗಿರ್ತಕ್ಕಂಥ ವ್ಯಕ್ತಿ ಭಿಕ್ಷೆಯನ್ನು ಬೇಡ್ತಾ ಇದ್ದಾನೆ. ಅವನು ಇವರ ವಸ್ತ್ರಧಾರಣೆಯನ್ನು ನೋಡಿ ಇವರಿಂದ ನನಗೆ ಹೆಚ್ಚು ಏನಾದರೂ ಸಿಗುತ್ತೆ ಎಂಬುದಾಗಿ ನೆನೆಸಿ ಏನು ಮಾಡ್ತಾ ಇದ್ದಾನಂತ್ರಿ, ಇವರ ಹತ್ರ ಭಿಕ್ಷೆ ಕೇಳ್ತಾ ಇದ್ದಾನೆ. ಭಿಕ್ಷೆ ಕೇಳುವಂಥ ಸಮಯದಲ್ಲಿ ಪೇತ್ರ ಯೋಹಾನರು ಇವರನ್ನು ಪೇತ್ರನ ದಿಟ್ಟಿಸಿ ನೋಡಿ ಹೇಳ್ತಾ ಇದ್ದಾನೆ, ನೀನೇನೋ ಬೆಳ್ಳಿ ಬಂಗಾರವನ್ನು ಅಪೇಕ್ಷೆ ಪಡ್ತಾ ಇದೆಯೇನು ನಮ್ಮ ಹತ್ರ? ಬೆಳ್ಳಿ ಬಂಗಾರವಂತೂ ನಮ್ಮಲ್ಲಿ ಇಲ್ಲ, ಆದರೆ ನಮ್ಮಲ್ಲಿರುವಂಥದ್ದನ್ನು ನಾವು ನಿನಗೆ ಕೊಡುತ್ತೇವೆ ಎಂಬುದಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ? ಹೇಳ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಶಿಷ್ಯರಲ್ಲಿ, ದೇವರ ಸೇವಕರಲ್ಲಿ ಇರುವಂಥದ್ದು ಏನ್ರಿ? ಯೇಸು ಕ್ರಿಸ್ತನೆನ್ನುವಂಥ ನಾಮ. ಹಲ್ಲೆಲೂಯಾ. ಇಲ್ಲ ನೋಡ್ತಾ ಇದ್ದೇವೆ ಪ್ರಿಯರೇ, ಅವರು ಯಾವಾಗ ಆ ಮಾತನ್ನು ಹೇಳಿದರು, ಯಾವಾಗ ಆ ವ್ಯಕ್ತಿ ಇವರಿಂದ ಇನ್ನೂ ಏನಾದರೂ ಸಿಗುತ್ತೆ ಎಂಬುದಾಗಿ, ಬೆಳ್ಳಿ ಬಂಗಾರಕ್ಕಿಂತಲೂ ವಜ್ರ ಅಮೂಲ್ಯಗಳು ವೈಡೂರ್ಯಗಳು ಏನಾದರೂ ಸಿಗ್ತವೆ ಎಂಬುದಾಗಿ, ಅದಕ್ಕಿಂತಲೂ ಶ್ರೇಷ್ಠವಾಗಿರುವಂಥದ್ದು ಏನಾದರೂ ಸಿಗುತ್ತೆ ಎಂಬುದಾಗಿ ನೆನೆಸಿದ್ದೇನೋ ನಮಗೆ ಗೊತ್ತಿಲ್ಲ. ಆದರೆ 6ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಆಗ ಪೇತ್ರನು, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲೇ ಎದ್ದು ನಡೆದಾಡು ಎಂದು ಹೇಳಿ ಅವನನ್ನು ಬಲಗೈ ಹಿಡಿದು ಎತ್ತಿದನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯಾವಾಗ ಈ ವ್ಯಕ್ತಿ ಯೇಸುವಿನ ಹೆಸರನ್ನು ಉಚ್ಚಾರ ಮಾಡಿ ಆತನ ಬಲಗೈನ ಹಿಡಿದು ಎಬ್ಬಿಸಿದನು, ಅಲ್ಲಿ ನಾವು ನೋಡ್ತಾ ಇದ್ದೇವೆ ಆತನ ಕಾಲುಗಳಿಗೆ ಬಲ ಬಂದು ಆ ಕ್ಷಣವೇ ಅವನ ಹರಡುಗಳಿಗೂ ಬಲ ಬಂದು ಅವನು ಹಾರಿ ನಿಂತು ನಡೆದಾಡಿದನು ಎಂಬುದಾಗಿ. 40 ವರ್ಷಗಳಿರ್ತಕ್ಕಂಥ ವ್ಯಕ್ತಿ, ಅನೇಕ ಹುಟ್ಟುಕುಂಟನಾಗಿರ್ತಕ್ಕಂಥ ವ್ಯಕ್ತಿ, ನಡೆಯಲಾರದ ಸ್ಥಿತಿಯಲ್ಲಿರ್ತಕ್ಕಂಥ ವ್ಯಕ್ತಿ ದೇವರ ನಾಮವನ್ನು ಉಚ್ಚರಿಸಿದಂಥ ಸಮಯದಲ್ಲಿ ನಮ್ಮಲ್ಲಿರುವಂಥದ್ದನ್ನು ನಿಮಗೆ ಕೊಡುತ್ತೇವೆ ಯೇಸುವಿನ ನಾಮದಲ್ಲಿ ಅವರು ಕೇಳಿಕೊಂಡಾಗ ನಾವು ನೋಡ್ತಾ ಇದ್ದ ಪ್ರೇಯರ್ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ಆ ಯೇಸುವಿನ ನಾಮ ಆ ವ್ಯಕ್ತಿಗೆ ವಿಮೋಚನೆಯನ್ನು ಕೊಡ್ತು, ಸ್ವಸ್ಥತೆಯನ್ನು ಕೊಡ್ತು. ಪ್ರೇಯರ್ ಇವತ್ತು ಕೂಡ ಬಾದಲಿ ಮೃತ್ಯುಂಜಯ ಮಠದಲ್ಲಿ ಅನೇಕರು ಆ ನಾಮದ ಬಳಿಗೆ ಬರುವಂಥ ಸಮಯದಲ್ಲಿ ಅನೇಕರು ಏನಾಗ್ತಾ ಇದ್ದಾರೆ, ಸ್ವಸ್ಥತೆಯನ್ನು ಹೊಂದಿಕೊಳ್ತಾ ಇದ್ದಾರೆ, ಅನೇಕರು ಭದ್ರತೆಯನ್ನು ಹೊಂದಿಕೊಳ್ತಾ ಇದ್ದಾರೆ, ಅನೇಕರು ರಕ್ಷಣೆಯನ್ನು ಹೊಂದಿಕೊಳ್ತಾ ಇದ್ದಾರೆ. ಆ ನಾಮ ಎಲ್ಲ ನಾಮಕ್ಕಿಂತಲೂ ಶ್ರೇಷ್ಠವಾದಂಥ ನಾಮವಾಗಿದೆ ಪ್ರಿಯರು. ಈ ಭೂಲೋಕದಲ್ಲಿ ಕೊಡಲ್ಪಟ್ಟಿರ್ತಕ್ಕಂಥ ಒಂದೇ ಒಂದು ನಾಮ, ಆ ನಾಮವೇ ನಮಗೆ ರಕ್ಷಣೆಯನ್ನು ಕೊಡುತ್ತೆ, ಆ ನಾಮವೇ ನಮಗೆ ಸ್ವಸ್ಥತೆಯನ್ನು ಕೊಡುತ್ತೆ, ಆ ನಾಮವೇ ನಮಗೆ ಭದ್ರತೆಯನ್ನು ಒದಗಿಸುತ್ತೆ, ನಮ್ಮನ್ನು ಪರಲೋಕದಲ್ಲಿ ನಿಲ್ಲಿಸುವಂಥದ್ದಾಗಿದೆ ಪ್ರೇಯರ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಬರಬೇಕಾದ ರಕ್ಷಣೆ ಬೇರೆ ಯಾರಲ್ಲಿಯೂ ಕೂಡ ಸಿಗುವುದಿಲ್ಲ, ಯೇಸುವಿನ ನಾಮದಲ್ಲಿಯೇ ನಮಗೆ ರಕ್ಷಣೆ ಎನ್ನುವಂಥದ್ದು. ಇನ್ನೊಂದು ಕಡೆಗೆ ನಾವು ನೋಡ್ತಾ ಇದ್ದೇವೆ, ಕೊಲೆಸಿದವರಿಗೆ ಬರೆದ ಪತ್ರಿಕೆಯಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳುತ್ತೆ. ಒಂದು ಸಾರಿ ಓದಿಕೊಳ್ಳೋಣ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ ಓಕೆ 7ನೇ ವಚನ ಓದಿಕೊಳ್ಳೋಣ. ಆದರೆ ನನಗೆ ಲಾಭವಾಗಿದ್ದಂಥವುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದೆಣಿಸಿದ್ದೇನೆ. ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ತಿಳಿದು ನಾನು ಎಲ್ಲವನ್ನ ನಷ್ಟವೆಂದೆಣಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನ ಕಳಕೊಂಡು ಅದನ್ನು ಕಸವೆಂದೆಣಿಸುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದ ಪ್ರಿಯರೇ, ದೇವರ ನಾಮ ನಮಗೆ ಎಲ್ಲಕ್ಕಿಂತಲೂ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ನಾಮವಾಗಿ ನಾವಿಲ್ಲಿ ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಪೌಲನು ಹೇಳ್ತಾ ಇದ್ದಾನೆ ಏನಂತ ಹೇಳಂತಂದರೆ,
ನನಗಿರುವಂಥದ್ದೆಲ್ಲವನ್ನು ನಾನು ಕಸ ಎಂಬುದಾಗಿ ಎಣಿಸ್ತಾ ಇದ್ದೇನೆ. ನನಗಿರುವಂಥದ್ದೆಲ್ಲವನ್ನು ನಾನು ನನಗಿರ್ತಕ್ಕಂಥ ಆ ಒಂದು ಏನಂತ ಹೇಳ್ತಾ ಇದ್ದೇವೆ, ಸ್ವನೀತಿಯಾಗಿರ್ಬೋದು, ನೇಮ ನಿಷ್ಠೆಗಳಾಗಿರ್ಬೋದು, ನಾನು ಮಾಡುವಂಥ ಕ್ರಿಯೆಗಳಾಗಿರ್ಬೋದು, ನನ್ನ ನಂಬಿಕೆಯ ಆಧಾರದಿಂದ ಮಾಡುವಂಥ ಕೆಲವೊಂದು ಲೋಕದ ಕಾರ್ಯಗಳಾಗಿರ್ಬೋದು, ಇದರ ಮೂಲಕವಾಗಿ ನನಗೆ ವಿಮೋಚನೆ ಎನ್ನುವಂಥದ್ದು ಬರೋದಿಲ್ಲ. ನಾನು ಅವೆಲ್ಲವುಗಳನ್ನು ಬಿಟ್ಟಿದ್ದೇನೆ. ನಾನು ಯೇಸು ಕ್ರಿಸ್ತನನ್ನು ಹರಿಯುವಂಥದ್ದೇ. ಯಾಕಂದರೆ ಯೇಸುವಿನ ನಾಮ ಅತಿ ಶ್ರೇಷ್ಠವಾದಂಥ ನಾಮ. ಇನ್ನೊಂದು ಕಡೆಗೆ ನಾವು ನೋಡ್ತಾ ಇದ್ದೇವೆ, ಕೊಲೊಸ್ಸದವರಿಗೆ ಬರೆದ ಪತ್ರಿಕೆಯಲ್ಲಿ ಈ ರೀತಿಯಾಗಿ ಹೇಳುತ್ತೆ ವಾಕ್ಯ. ಹಲ್ಲೆಲೂಯಾ. ಒಂದು ನಿಮಿಷ. ಕೊಲೊಸ್ಸೆ 2:9 ಓದ್ಕೊಳ್ಳೋಣ. ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಒಂದು ನಾಮ ದೇವರ ಒಂದು ನಾಮವಾಗಿ, ದೇವರ ಸರ್ವ ಸಂಪೂರ್ಣತೆ ಎನ್ನುವಂಥದ್ದು ನಿಲ್ಲುವಂಥ ನಾಮವಾಗಿ. ಅಷ್ಟು ಮಾತ್ರವಲ್ಲದೆ ಸ್ವರ್ಗ, ಮರ್ತ್ಯ, ಪಾತಾಳದಲ್ಲಿರುವಂಥವರೆಲ್ಲರೂ ಕೂಡ ಅಡ್ಡ ಬಿದ್ದು ಆರಾಧಿಸುವಂಥ ಒಂದು ನಾಮವಾಗಿ ನಮ್ಗೆ ಏನು ಮಾಡ್ತಾ ಇದೆ, ಇಲ್ಲಿ ಕಾಣಿಸ್ತಾ ಇದೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, 2ನೇ ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 9ನೇ ವಚನದ 2ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಹಲ್ಲೆಲೂಯಾ. ಭದ್ರತೆಯ ಒಂದು ನಾಮವಾಗಿ, ರಕ್ಷಣೆಯ ಒಂದು ನಾಮವಾಗಿ, ಸ್ವಸ್ಥತೆಯ ಒಂದು ನಾಮವಾಗಿ ಕಾಣಿಸುವಂಥದ್ದು ಮಾತ್ರವಲ್ಲ, ಅತಿ ಶ್ರೇಷ್ಠವಾದಂಥ ನಾಮವಾಗಿ ಕೂಡ ಯಾವ ನಾಮ ಇದೆ ರೀ? ಯೇಸುವಿನ ನಾಮ ಇದೆ. ಆತನ ನಾಮಕ್ಕೆ ಸರಿಸಾಟಿಯಾಗಿ ಬೇರೆ ಯಾವ ನಾಮವನ್ನು ನಾವು ತೆಗೆದುಕೊಂಡು ಬರೋದಕ್ಕೆ ಸಾಧ್ಯ ಇಲ್ಲ. ಲೋಕದಲ್ಲಿ ಯಾವ ನಾಮವೂ ಕೂಡ ಆತನಿಗೆ ಸಮೀಪದಲ್ಲಿ ಬರೋದಕ್ಕೂ ಕೂಡ ಸಾಧ್ಯ ಇಲ್ಲ. ಅಷ್ಟು ಪರಿಶುದ್ಧವಾಗಿರುವಂಥ ನಾಮ ಯೇಸುವಿನ ನಾಮವಾಗಿದೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಅತಿ ಶ್ರೇಷ್ಠ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದದರಿಂದ ಸ್ವರ್ಗ ಅಂದರೆ ಪರಲೋಕ, ಮರ್ತ್ಯ ಅಂದರೆ ಮಾನವರ ಲೋಕ, ಈ ಒಂದು ಭೂಮಿ, ಪಾತಾಳದಲ್ಲಿ ಇರುವವರೆಲ್ಲರೂ ಕೂಡ ಅಂದರೆ ನರಕದಲ್ಲಿ ಪಾತಾಳದಲ್ಲಿ ಇರುವವರೆಲ್ಲರೂ ಕೂಡ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು ಎಂಬುದಾಗಿ. ಹಲ್ಲೆಲೂಯಾ. ನಾವು ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ಅಂಶ ಒಂದೇ, ಆತನ ನಾಮಕ್ಕೆ ಸರಿಸಾಟಿಯಾದಂಥ ನಾಮ ಯಾವುದೂ ಇಲ್ಲ. ಆತನ ನಾಮಕ್ಕೆ ಸರಿಯಾದಂಥ ನಾಮ ಯಾವುದಿಲ್ಲ. ಈ ಒಂದು ಸ್ವರ್ಗ, ಮರ್ತ್ಯ, ಪಾತಾಳ ಲೋಕಗಳಲ್ಲಿ ಇರುವಂಥವರೆಲ್ಲರೂ ಕೂಡ ಅಡ್ಡ ಬಿದ್ದು ಆರಾಧನೆ ಮಾಡುವಂಥ ಏಕೈಕ ನಾಮ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತ ಹೇಳಂತಂದರೆ, ದೇವರ ನಾಮ ನಿಮಗೆ ಭದ್ರತೆಯನ್ನು ಕೊಡುವಂಥದ್ದು ಮಾತ್ರವಲ್ಲ, ರಕ್ಷಣೆಯನ್ನು ಕೊಡುವಂಥದ್ದು ಮಾತ್ರವಲ್ಲ, ದೇವರ ನಾಮ ನಿಮಗೆ ಸ್ವಸ್ಥತೆಯನ್ನು ಕೊಡುವಂಥದ್ದು ಮಾತ್ರವಲ್ಲ, ದೇವರ ನಾಮದ ನಿಮಿತ್ತವಾಗಿ ನೀವು ಈ ಲೋಕದ ಯಾವುದನ್ನು ಕೂಡ ಆತನ ನಾಮಕ್ಕೆ ಸರಿಯಾಗಿ ನೀವು ಸರಿಸಮ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಪೌಲನು ಹೇಳ್ತಾ ಇದ್ದಾನೆ, ನನಗಿರುವಂಥದ್ದೆಲ್ಲವನ್ನ ಕೂಡ ನಾನು ಕಸ ಎಂಬುದಾಗಿ ನಾನು ಎಣಿಸ್ತಾ ಇದ್ದೇನೆ. ಸ್ವನೀತಿಯನ್ನು ನಾನು ಆಶ್ರಯಿಸುವುದಿಲ್ಲ, ಯಾವ ನಿಯಮನಿಷ್ಠೆಗಳನ್ನು ನಾನು ಆಶ್ರಯಿಸುವುದಿಲ್ಲ. ದೇವರ ನಾಮದಲ್ಲಿಯೇ ಶಕ್ತಿ ಇದೆ, ದೇವರ ನಾಮದಲ್ಲಿ ಬಿಡುಗಡೆ ಇದೆ, ದೇವರ ನಾಮದಲ್ಲಿ ವಿಮೋಚನೆ ಇದೆ ಎಂಬುದಾಗಿ ಸಂಪೂರ್ಣವಾಗಿ ನಾನು ಗ್ರಹಿಸ್ತೇನೆ ಎಂಬುದಾಗಿ ಆ ವ್ಯಕ್ತಿಯನ್ನು ಮಾಡ್ತಾ ಇದ್ದಾನೆ, ಅಭಿಪ್ರಾಯ ಪಡ್ತಾ ಇದ್ದೇನೆ. ಇಲ್ಲಿ ನಾವು ನೋಡ್ತಾ ಇದ್ದ ಪ್ರಿಯರೇ, ಪೌಲನು ಹೇಳಿದ ಹಾಗೆ ಇವತ್ತು ನಾನು ನೀನು ಕೂಡ ನಂಬುವರಾಗೋಣ. ಆ ಒಂದು ನಾಮ ಅತಿ ಶ್ರೇಷ್ಠವಾದಂಥ ಅತ್ಯುನ್ನತವಾಗಿರುವಂಥ ನಾಮವಾಗಿದೆ. ಯಾವ ನಾಮದಲ್ಲಿ ಆ ಶಕ್ತಿ ಇದೆಯೋ, ಯಾವ ನಾಮದಲ್ಲಿ ಬಿಡುಗಡೆ ಇದೆಯೋ, ಯಾವ ನಾಮದಲ್ಲಿ ವಿಮೋಚನೆ ಇದೆಯೋ, ಯಾವ ನಾಮದಲ್ಲಿ ರಕ್ಷಣೆ ಇದೆಯೋ, ಯಾವ ನಾಮದಲ್ಲಿ ಸ್ವಸ್ಥತೆ ಇದೆಯೋ, ಅದುವೇ ಯೇಸು ಕ್ರಿಸ್ತನ ನಾಮವಾಗಿದೆ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನದಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳುತ್ತೆ. ಒಂದ್ಸಾರಿ ಓದ್ಕೊಳ್ಳೋಣ. ಈತನು ದೇವರ ಪ್ರಭಾವದ ಪ್ರಕಾಶವು, ಆತನ ತತ್ವದ ಮೂರ್ತಿಯು, ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು,
ಪಾಪ ವಿಶುದ್ಧಿ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು ಎಂಬುದಾಗಿ. ಹಲ್ಲೆಲೂಯಾ. ಯಾರಂತೆ? ಯೇಸು ಸ್ವಾಮಿ. ಹಲ್ಲೆಲೂಯಾ. ಈತನು ದೇವರ ಪ್ರಭಾವದ ಪ್ರಕಾಶವು ಮತ್ತು ಆತನ ತತ್ವದ ಮೂರ್ತಿಯು ತನ್ನ ಶಕ್ತಿಯ ವಾಕ್ಯದಿಂದ ಏನಾಗಿದ್ದಾನಂತ್ರಿ? ಸಮಸ್ತಕ್ಕೆ ಆಧಾರ. ಆತನಿಲ್ಲದೆ ಒಂದಾದರೂ ಕೂಡ ಏನಾಗಲಿಲ್ಲ ಅಂತ ಹೇಳುತ್ತೆ ವಾಕ್ಯ. ಆ ಯೇಸುವಿನ ನಾಮ ಸೃಷ್ಟಿಕರ್ತನಾದಂಥ ದೇವರ ನಾಮವಾಗಿದೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಆದಿಕಾಂಡ ಪುಸ್ತಕದಲ್ಲಿ 1ನೇ ಅಧ್ಯಾಯದಲ್ಲಿ, ಮತ್ತು ನಾವು ನೋಡ್ತಾ ಇದ್ದೇವೆ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರ ಸಮೀಪದಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು, ಆ ವಾಕ್ಯವೆಂಬ ಆತನ ಮೂಲಕವಾಗಿಯೇ ಸಮಸ್ತವು ಏನಾಯ್ತಂತೆ? ಸೃಷ್ಟಿಯಾಯಿತು ಎಂಬುದಾಗಿ. ನಾನಿನ್ನ ಆರಾಧನೆ ಮಾಡುವಂಥ ನಾಮ ಅದು ನಮ್ಮನ್ನು ಸೃಷ್ಟಿ ಮಾಡಿದಂಥ ನಾಮವಾಗಿದೆ, ಸೃಷ್ಟಿಕರ್ತನ ನಾಮವಾಗಿದೆ. ಯೇಸು ಎನ್ನುವಂಥ ನಾಮ ಯಾವ ನಾಮ? ಅದು ಸೃಷ್ಟಿಕರ್ತನ ನಾಮ, ನಿನ್ನನ್ನು ರೂಪಿಸಿದಂಥ ನಾಮ, ನಿನ್ನ ವಿಷಯದಲ್ಲಿ ವಿಮೋಚನೆಯನ್ನು ಕೊಡುವಂಥ ನಾಮವಾಗಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅದಕ್ಕಾಗಿ ಯೇಸು ಈ ಲೋಕಕ್ಕೆ ಬಂದಾಗ ಆತನು ಸೃಷ್ಟಿಕರ್ತನಾದ ಕಾರಣಕ್ಕಾಗಿಯೇ ಆತನು ಏನು ಮಾಡಿದರಿ? ಸತ್ತವರನ್ನು ಆತನು ಬದುಕಿಸಿದ. ಆತನು ಸೃಷ್ಟಿಕರ್ತನಾದಂಥ ಕಾರಣಕ್ಕಾಗಿ ಆತನು ಗಾಳಿ ಸಮುದ್ರವನ್ನು ಶಾಂತಪಡಿಸಿದ. ಆತನು ಸೃಷ್ಟಿಕರ್ತನಾದಂಥ ಕಾರಣಕ್ಕಾಗಿಯೇ ಆತನು ಅನೇಕ ರೋಗಿಗಳನ್ನು ಸ್ವಸ್ಥ ಮಾಡಿದ, ಅನೇಕ ದೆವ್ವ ಹಿಡಿದಂಥವರಿಗೆ ಬಿಡುಗಡೆಯನ್ನು ಕೊಟ್ಟ. ಆತನು ಸೃಷ್ಟಿಕರ್ತನಾದಂಥ ದೇವರಾಗಿರುವಂಥ ಕಾರಣಕ್ಕಾಗಿಯೇ ಆತನು ಅನೇಕವಾದಂಥ ಪವಾಡ ಆಶ್ಚರ್ಯ ಕಾರ್ಯಗಳನ್ನು ಜರುಗಿಸಿದ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಆತನು ಸೃಷ್ಟಿಕರ್ತನಾದ ಕಾರಣಕ್ಕಾಗಿ ಆತನು ಪಾಪಗಳನ್ನು ಏನು ಮಾಡಿದ? ಕ್ಷಮಿಸಿದ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ದೇವರ ನಾಮ ಅದು ಸೃಷ್ಟಿಕರ್ತನ ನಾಮವಾಗಿದೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತದೆ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಸಮಸ್ತಕ್ಕೆ ಆಧಾರವಾಗಿರುವಂಥ ನಾಮವಾಗಿ, ಪಾಪವನ್ನು ಶುದ್ಧಿ ಮಾಡುವಂಥ ನಾಮವಾಗಿ ಕೂಡ ಅದಿದೆ ಪ್ರಿಯರೇ. ಅದಕ್ಕಾಗಿ ದೇವರ ನಾಮ ಅದರ ಶ್ರೇಷ್ಠತೆಯನ್ನು ನಾವು ನೋಡುವಾಗ ಅದು ನಮಗೆ ಭದ್ರತೆಯ ಒಂದು ಸಂಕೇತವಾಗಿ, ಸ್ವಸ್ಥತೆಯ ಒಂದು ಸಂಕೇತವಾಗಿ, ರಕ್ಷಣೆಯ ಒಂದು ಸಂಕೇತವಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅತಿ ಶ್ರೇಷ್ಠವಾದಂಥ ಒಂದು ಸ್ಥಿತಿಯ ಸಂಕೇತವಾಗಿ ಮತ್ತು ಸೃಷ್ಟಿಕರ್ತನಿಗೆ ಸಂಕೇತವಾಗಿ ದೇವರ ನಾಮ ಇರುವಂಥದ್ದಾಗಿದೆ. ಇವತ್ತು ನಾನು ನೀನು ಸಂಪೂರ್ಣವಾಗಿ ಆತನ ನಾಮವನ್ನು ಹಿಡಿದುಕೊಂಡವರಾಗಿ ಜೀವಿಸುವಾಗ ಆ ನಾಮದಲ್ಲಿಯೇ ನಮ್ಮ ಎಲ್ಲ ಕಾರ್ಯಗಳನ್ನು ದೇವರು ಏನು ಮಾಡ್ತಾನೆ? ಅನುಕೂಲ ಮಾಡ್ತಾನೆ. ಅದಕ್ಕಾಗಿ ಆತನು ಹೇಳಿದಾನೆ, ನಾನೇ ಆದಿಯೂ ಅಂತ್ಯವು, ನಾನೇ ಪ್ರಾರಂಭವೂ ನಾನೇ ಸಮಾಪ್ತಿಯು, ನಾನೇ ಎಲ್ಲ ಕಾಲದಲ್ಲಿ ಇರುವಂಥ ದೇವರು, ನಾನೇ ಮಾರ್ಗವಾಗಿರುವ ದೇವರು, ಸತ್ಯವಾಗಿರುವ ದೇವರು, ಜೀವವಾಗಿರುವ ದೇವರು, ನಾನೇ ಪುನರುತ್ಥಾನವೂ ಜೀವವೂ ಆಗಿರುವ ಆತನು, ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನಾನೇ ಜೀವ ಕೊಡುವ ರೊಟ್ಟಿ, ನಾನೇ ಆ ಬಾಗಿಲು, ನಾನೇ ಒಳ್ಳೆಯ ಕುರುಬನು ಎಂಬುದಾಗಿ, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದಾಗಿ ಆತನ ಹೊರತಾಗಿ ಯಾರು ಕೂಡ ಹೇಳಲಿಲ್ಲ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಇವತ್ತು ಆತನ ನಾಮ ಎನ್ನುವಂಥದ್ದು ಶ್ರೇಷ್ಠವಾದಂಥ ನಾಮವಾಗಿದೆ, ಅತ್ಯುನ್ನತವಾದಂಥ ನಾಮವಾಗಿದೆ, ಸೃಷ್ಟಿಕರ್ತನಾದಂಥ ದೇವರ ನಾಮವಾಗಿದೆ. ಅದಕ್ಕಾಗಿ ಯೇಸು ಹೇಳ್ತಾ ಇದ್ದಾರೆ, ನನ್ನ ನಾಮದಲ್ಲಿ ನೀವು ಏನಾದರೂ ಬೇಡಿಕೊಂಡ್ರೆ ನಾನು ನನ್ನ ನಾಮದಲ್ಲಿ ಬೇಡಿಕೊಂಡವರೆಲ್ಲರಿಗೆ ನಾನೇನು ಮಾಡ್ತೀನಿ? ನೆರವೇರಿಸ್ತೀನಿ ಎಂಬುದಾಗಿ. ಈವರೆಗೂ ಕೂಡ ನೀವು ನನ್ನ ಹೆಸರಿನಲ್ಲಿ ಬೇಡಿಕೊಂಡಿಲ್ಲ, ಅದಕ್ಕಾಗಿ ನೀವು ಹೊಂದಿಕೊಂಡಿಲ್ಲ ಎಂಬುದಾಗಿ ಶಿಷ್ಯರಿಗೆ ಹೇಳಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಪ್ರಾರ್ಥಿಸಬೇಕಾದರೂ ಕೂಡ, ಆರಾಧಿಸಬೇಕಾದರೂ ಕೂಡ ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸಿ ಆರಾಧಿಸುವಾಗ ನಮ್ಮ ಜೀವಿತದಲ್ಲಿ ಅತಿಶಯ ಕಾರ್ಯಗಳನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈ ಸಮಯದಲ್ಲಿ ನಾವು ಸಂಪೂರ್ಣವಾಗಿ ದೇವರ ವಿಷಯದಲ್ಲಿ, ದೇವರ ನಾಮದ ಶ್ರೇಷ್ಠತೆ ವಿಷಯದಲ್ಲಿ ನಾವು ತಿಳಿದುಕೊಂಡವರಾಗಿದ್ದೇವೆ. ಈ ಸಮಯದಲ್ಲಿ ನಾವು ಎದ್ದು ನಿಂತುಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಸಹೋದರ ಸಹೋದರಿಯೇ, ದೇವರು ನಿನ್ನ ಜೀವಿತವನ್ನು ಆತನು ಆಶೀರ್ವದಿಸುವಂಥ ದೇವರಾಗಿದ್ದಾನೆ. ಒಂದು ವೇಳೆ ಪಾಪ ಇರುವಂಥದ್ದಾದರೆ ಆ ಪಾಪದ ಫಲಿತ ಮರಣ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ, ಪಾತಾಳ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದರೆ ನೀನು ಭಯಪಡುವಂಥದ್ದು ಬೇಡ. ನಿನ್ನನ್ನು ಪಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿ, ಪಾಪ ವಿಮೋಚನೆಯನ್ನು ಮಾಡುವುದಕ್ಕಾಗಿ ರಕ್ಷಣೆ ಒಂದು ನಾಮವಿದೆ, ಅದುವೇ ಯೇಸುವಿನ ನಾಮ. ನೀನು ರೋಗದಲ್ಲಿದೆಯೇನೋ ಭಯಪಡಬೇಡ, ನಿನ್ನ ರೋಗವನ್ನು ತೆಗೆದು ಹಾಕುವುದಕ್ಕಾಗಿ ಒಂದು ನಾಮವಿದೆ, ಅದುವೇ ಯೇಸುವಿನ ನಾಮದ. ಯೇಸು ಎಂಬುದಾಗಿ ನೀನು ಕೂಗುವಾಗ, ನಜರೇತಿನ ಯೇಸುವೆ, ನನ್ನನ್ನು ಕರುಣಿಸು, ನನ್ನ ರೋಗವನ್ನು ತೆಗೆದುಹಾಕು, ನನ್ನ ಪಾಪದಿಂದ ನನಗೆ ವಿಮೋಚನೆಯನ್ನು ಕೊಡು ಎಂಬುದಾಗಿ ನೀನು ಹೇಳುವಾಗ ನಿನಗೆ ಭದ್ರತೆಯ ಒಂದು ಸಂಕೇತವಾಗಿರುವಂಥದ್ದು ಯೇಸುವಿನ ನಾಮವಾಗಿದೆ. ಶಿಷ್ಟನು ಅದರೊಳಕ್ಕೆ ಓಡಿ ಹೋಗಿ ಭದ್ರವಾಗಿರುವನೆಂಬುದಾಗಿ ಆತ ನಿನಗೆ ಹಿಂಬಲವಾಗಿ ಮುಂಬಲವಾಗಿ ಜೊತೆಗಾರನಾಗಿರುವಂಥ ದೇವರಾಗಿದ್ದಾನೆ. ದೇವರ ಸಮೀಪಕ್ಕೆ ನೀನು ಬರುವಾಗ, ದೇವರ ನಾಮ ಬಲವಾದ ಬುರುಜು ಎಂಬುದಾಗಿ ನೀನು ಅರಿತುಕೊಂಡು ಜೀವಿಸುವಾಗ ಕರ್ತನ ವಿಷಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಪೌಲನು ಹೇಳಿದಂಥ ಸಾಕ್ಷಿ, ನನಗಿರುವಂಥದ್ದು ಎಲ್ಲವನ್ನ ನಾನು ಕಸ ಎಂಬುದಾಗಿ, ಕನಿಷ್ಠ ಎಂಬುದಾಗಿ ಎಣಿಸ್ತಾ ಇದ್ದೇನೆ. ಯಾಕಂದರೆ ದೇವರನ್ನು ಅರಿತುಕೊಳ್ಳುವಂಥದ್ದೇ ಶ್ರೇಷ್ಠ, ದೇವರ ನಾಮದ ಕುರಿತಾಗಿ ತಿಳಿದುಕೊಳ್ಳುವಂಥದ್ದೇ ಶ್ರೇಷ್ಠ ಎಂಬುದಾಗಿ ಸಹೋದರ ಸಹೋದರಿಯೇ, ಸೃಷ್ಟಿಕರ್ತನ ನಾಮ ಅದು ಯೇಸುವಿನ ನಾಮವಾಗಿರುವಂಥದ್ರ ಕುರಿತಾಗಿ ಕೂಡ ನಾವು ಕೇಳಿಸಿಕೊಂಡವರಾಗಿದ್ದೇವೆ. ನನ್ನ ಜೀವಿತದಲ್ಲಿ ಅನೇಕ
ಸವಾಲುಗಳು, ಸಮಸ್ಯೆಗಳು, ಭಯಂಕರವಾದಂಥ ಸಂದಿಗ್ಧತೆಯ ಪರಿಸ್ಥಿತಿಗಳು ಬರುವಾಗ ಭಯಪಡಬೇಡ. ಆ ನಾಮದಲ್ಲಿ ಬಿಡುಗಡೆ ಇದೆ, ವಿಮೋಚನೆ ಇದೆ. ಆ ನಾಮದಲ್ಲಿ ಕೂಗಿಕೊಳ್ಳುವವರೆಲ್ಲರಿಗೆ ರಕ್ಷಣೆ ಇದೆ, ಅದ್ಭುತ ಇದೆ, ಅತಿಶಯ ಕಾರ್ಯಗಳು ಇದ್ದಾವೆ. ಇವತ್ತು ನಾನು ನೀನು ಕೂಗಿಕೊಳ್ಳುವಾಗ ಖಂಡಿತವಾಗಿ ದೇವರು ನನ್ನ ನಿನ್ನ ಜೀವಿತದಲ್ಲಿ ಕೂಡ ಬಿಡುಗಡೆ ಮಾಡ್ತಾನೆ. ಇವತ್ತು ನೀನು ನಂಬುತ್ತೀಯ, ವಿಶ್ವಾಸ ಇಡ್ತೀಯ. ಆವತ್ತಿನ ದಿವಸದಲ್ಲಿ ಅವರು ಕೂಗಿದಾಗ ಅದ್ಭುತಗಳು ನಡೆದವು. ಇವತ್ತು ಕೂಡ ನೀನು ಆತನ ನಾಮದಲ್ಲಿ ಕೂಗಿಕೊಳ್ಳುವಾಗ, ಆತನನ್ನು ಪ್ರಾರ್ಥಿಸುವಾಗ ನಿನ್ನ ಜೀವಿತದಲ್ಲಿ ಕೂಡ ಅದ್ಭುತ ನಡೆಯುತ್ತೆ ಎಂಬುದಾಗಿ, ಆತನ ನಾಮ ಭದ್ರತೆಯ ನಾಮವಾಗಿ, ಆತನ ನಾಮ ರಕ್ಷಣೆಯ ನಾಮವಾಗಿ, ಆತನ ನಾಮ ಸ್ವಸ್ಥತೆಯ ನಾಮವಾಗಿ, ಆತನ ನಾಮ ಅತಿಶ್ರೇಷ್ಠ ನಾಮವಾಗಿ, ಆತನ ನಾಮ ಸೃಷ್ಟಿಕರ್ತನಾದಂಥ ದೇವರ ನಾಮವಾಗಿ ಇದೆ ಎಂಬುದಾಗಿ, ಆತನ ನಾಮ ಎಲ್ಲ ಪ್ರಾರ್ಥನೆ ಆರಾಧನೆಗೆ ಮೂಲವಾಗಿರುವಂಥ ನಾಮವಾಗಿದೆ ಎಂಬುದಾಗಿ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತ ಮಹಾಪರಿಶುದ್ಧನಾದ ಮಹಾದೇವರೇ, ನಿನಗೆ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ, ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡುವಂತೆ ಸಹಾಯ ಮಾಡಿ ನಡೆಸಪ್ಪ. ದೇವರೇ, ನಾವು ಪ್ರಾರ್ಥಿಸ್ತಾ ಇದ್ದೇವಪ್ಪ. ನಿನ್ನ ನಾಮ ಶ್ರೇಷ್ಠವಾಗಿರುವಂಥದ್ದು ಸ್ವಾಮಿ. ಇವತ್ತಿನವರೆಗೆ ಕರ್ತನೆ ಕೆಲವೊಂದು ನಾಮಗಳ ವಿಷಯವಾಗಿ ಕರ್ತನೆ ನಾವು ಕರ್ತನೆ ತಿಳಿಯಲಾರದೆ ಕೆಲವೊಂದು ವಿಷಯಗಳಲ್ಲಿ ಸ್ವಾಮಿ ತಪ್ಪಿ ಹೋಗಿದ್ದೇವೇನಪ್ಪ. ದೇವರೇ, ನಾವು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ನಿನ್ನ ನಾಮ ಶ್ರೇಷ್ಠವಾಗಿರುವಂಥ ನಾಮ, ನಿನ್ನ ನಾಮವನ್ನು ನಾವು ಕೂಗುವಾಗ ದೇವರೇ ನೀನು ಖಂಡಿತವಾಗಿ ಸ್ಪಂದಿಸುವಂಥ ವಿಷಯಗಳನ್ನು ಸ್ವಾಮಿ, ಭಕ್ತರ ಜೀವಿತದಲ್ಲಿ ಆಗಿರ್ತಕ್ಕಂಥ ಅನುಭವಗಳನ್ನು, ಅವರ ಜೀವಿತದಲ್ಲಿ ಆಗಿರ್ತಕ್ಕಂಥ ಸಂದರ್ಭಗಳನ್ನು ನಮ್ಮ ಜೀವಿತದಲ್ಲಿ ಸ್ವಾಮಿ ನಮಗೆ ಒದಗಿಸಿಕೊಟ್ಟು ಕರ್ತನೆ ನಮಗೆ ನಮ್ಮ ಸಂಘಟನೆಯನ್ನು ಮಾತಾಡಿ ತಿಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರಗಳಪ್ಪ. ದೇವರೇ, ಈ ಸಮಯದಲ್ಲಿ ಪ್ರಾರ್ಥಿಸ್ತಾ ಇದ್ದೇವಪ್ಪ. ದೇವರೇ, ನಿನ್ನನ್ನು ಕೂಗುವಾಗ ಸ್ವಾಮಿ ಎಲ್ಲದನ್ನು ಇರುವುದಾಗಿ ಕರೆಯುವ, ರೂಪಿಸುವ, ಉಂಟು ಮಾಡುವ ದೇವರು ನೀನಲ್ವ ಸ್ವಾಮಿ. ನಮಗೆ ಯಾವುದು ಬೇಕಾಗಿದ್ದು ಅವಶ್ಯಕತೆಯಾಗಿ ಕರ್ತನೆ ಅದನ್ನು ನೀನು ಕೊಡ್ತೀಯಪ್ಪ. ನಮ್ಮಿಂದ ಯಾವುದು ದೂರವಾಗಿ ಹೋಗಬೇಕು ಅದನ್ನು ನೀನು ನಮ್ಮಿಂದ ತೆಗೆದಾಕ್ತೀಯಪ್ಪ. ಪಾಪದ ಎಲ್ಲ ಕಾರ್ಯಗಳು ತೆಗೆದುಹಾಕಿ ಪರಿಶುದ್ಧವಾದಂಥ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಜರುಗಿಸಿ ನಿನ್ನ ನಾಮವೇ ಮಹಿಮೊಂದುವ ಹಾಗೆ, ನಿನ್ನ ನಾಮಕ್ಕೆ ಸ್ವಾಮಿ ಕರ್ತನೆ ದೇವರೇ ಸ್ವಾಮಿ ಎಲ್ಲರೂ ಹರ್ಷಗೊಳ್ಳುವ ಹಾಗೆ, ನಿನ್ನ ನಾಮದಲ್ಲಿ ಬಲ ಇದೆ, ಶಕ್ತಿ ಇದೆ ಎಂಬುದಾಗಿ ಎಲ್ಲರೂ ಗ್ರಹಿಸಿಕೊಳ್ಳುವ ಹಾಗೆ ಕರ್ತನೆ ಸ್ವಾಮಿ ನೀವು ತಾನೇ ಸಹಾಯ ಮಾಡಿ ನಡೆಸ್ತಾ ಬರಬೇಕೆಂಬುದಾಗಿ, ಕೇಳಿದಂಥ ವಾಕ್ಯ, ಬಿತ್ತಿದಂಥ ಬೀಜ ಸ್ವಾಮಿ 100ರಷ್ಟು ಫಲ ಕೊಡುವಂತೆ ಸಹಾಯ ಮಾಡಿ ನಡೆಸಪ್ಪ. ದೇವರೇ, ನಿನ್ನನ್ನೇ ನಂಬಿದ್ದೇವೆ ಕರ್ತನೆ, ಭದ್ರತೆಯಲ್ಲಿ ನಾವು ಇದ್ದೇವೆ ಎಂಬುದಾಗಿ ಸಂಪೂರ್ಣವಾಗಿ ನಾವು ವಿಶ್ವಾಸ ಇಡುತ್ತಾ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಬೇಡಿ. ಭೂಲೋಕದ ಮೇಲೆ ಪರಲೋಕದ ಕೆಳಗಡೆ ಕೊಡಲ್ಪಟ್ಟಿರ್ತಕ್ಕಂಥ ಒಂದೇ ನಾಮವಾಗಿರುವಂಥ ಯೇಸುವಿನ ನಾಮದಲ್ಲಿ ಬೇಡ ಅರ್ಪಿಸಿ ಹೊಂದಿದ್ದೇವೆ ಪರಮ ತಂದೆ. ಆಮೇಲೆ ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾದ ದೇವರ ಶಾಶ್ವತ ಅನ್ಯಂತ ನಡೆಸಬೇಕು, ಅಲಂಕರಿಸಿ ಬಲಪಡಿಸಲಿಕ್ಕೆ ಕೂಡಿ ಬಂದರೆ ಇವರ ಸಂಘದಲ್ಲಿ ಸಕಲ ಸದ್ಭಕ್ತರ ಸಂಘ, ಪ್ರಪಂಚದ ಎಲ್ಲ ಮನುಷ್ಯರ ಸಂಘ ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ ಯೇಸು ರಕ್ತಕ್ಕೆ ಜಯ.